ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮಿಸ್ ವ್ಲಾಗ್ಸ್. ವಿಡಿಯೋದಲ್ಲಿ ಮಾಗಡಿ ಎತ್ತಿಂದು ಜಾತ್ರೆಗಳ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ನಾವು ಇವಾಗ ಓಡ್ತಾ ಇರೋ ಜಾಗ ಬಂದೆ ಬಂಡೀಪುರದ ಕಡೆಗೆ ಹೋಗ್ತಾ ಇದ್ವಿ. ಬಟ್ ಬಂಡೀಪುರ ಮುಗಿಸ್ಕೊಂಡು ನಾವು ಹೋಗೋವಂಥ ಜಾಗನೇ ಮಧುಮಲೈ ಫಾರೆಸ್ಟ್ಗೆ. ಸೊ ಮಧುಮಲೈ ಫಾರೆಸ್ಟಲ್ಲಿ ಒಂದು 2 ಡೇಸ್ ಇರೋಣ ಅಂತ ಹೋಗ್ತಾ ಇದ್ವಿ. ಬನ್ನಿ ನೀವೇ ನೋಡಿ ಯಾವ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅಲ್ಲೇ ತೋರಿಸ್ತೀನಿ. ನಾವು ಓಡೋಷ್ಟೊಳಗೆ ತುಂಬ ಲೇಟಾಗಿ ಒಂದು ಸ್ವಲ್ಪ ತುಂಬ ಟೈಮ್ ಪಾಸ್ ಮಾಡ್ಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟು ಅಷ್ಟೊತ್ತಲ್ಲಾಗಲೇ ಬೆಳಗ್ಗೆ ಆಗಿತ್ತು ರೀಚ್ ಆಗೋಷ್ಟೊಳಗೆ. ಅಂತೂ ಇಂತೂ ಬೆಳಗಿನ ಜಾವ ಸುಮಾರು ಒಂದು 6 ಗಂಟೆ ಹತ್ರ 6:15ಗೆ ಬಂಡೀಪುರ ಎಂಟ್ರೆನ್ಸ್ ವೆಲ್ಕಮ್ ಟು ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಬೋಲ್ಡ್ ಇದೆ ಲೆಫ್ಟ್ ಸೈಡಲ್ಲಿ. ಸೊ ಗಾಡಿಗಳೆಲ್ಲ ಯಾಕೆ ನಿಂತಿದೆ ಅಂತ ಅಂದರೆ ಇಲ್ಲಿ ಚೆಕ್ ಪೋಸ್ಟ್ ಅಂದರೆ ಇಲ್ಲೇನು ಚೆಕ್ಕಿಂಗ್ ಇಲ್ಲ ವೆಹಿಕಲ್ಸ್ಗೆ. ಅದು ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದಕ್ಕೆ ಅಲ್ಲಿ ಫೀಸ್ ತೊಗೊತಾರೆ. ಒಂದು 20 ರೂಪಾಯಿ 30 ರೂಪಾಯಿ ಒಂದು ಗಾಡಿಗೆ. ಆ ಲೆಕ್ಕಕ್ಕೆ ಹೋಗ್ತಾ ಇದ್ದಂಗೆ ನಮ್ಮ KSRTC ಹುಲಿ ಥರ ಗೊತ್ತಾಯಿತು. ಫಾರೆಸ್ಟಲ್ಲಿ ಯಾವ್ದಾದ್ರು ಪ್ರಾಣಿಗಳು ಸಿಗುತ್ತಾ ನಡಿ ನೋಡೋಣ ಅಂದಿದ ತಕ್ಷಣ ಫಸ್ಟು ಕಣ್ಣಿಗೆ ಕಾಣಿಸಿದ್ದೆ ಜಿಂಕೆಗಳು. ಎಲ್ಲಿ ನೋಡಿದ್ರು ಜಿಂಕೆ. ವೆದರು ಸಕ್ಕತ್ತಾಗಿತ್ತು. ಮಳೆ ಇದ್ದಿದ್ರಂತೂ ಇನ್ನೂ ಸೂಪರಾಗಿತ್ತು. ಮಳೆ ಅಂದ್ಕೊಂಡು ಹೋಗ್ತಾ ಇದ್ದೋ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಮಳೆ ಬಂದರೆ ಇಲ್ಲೆಲ್ಲ ಹಸಿರು ನೋಡೋದೇ ಒಂದು ಖುಷಿ. ನೋಡಿ ಹೆಂಗೆ ನಿಂತಿದೆ ಸಿಂಗಲ್ ಆಗಿ ಜಿಂಕೆ. ಸಿಂಗಲ್ ಹುಲಿ ಸಿಂಗಲ್ ಸಿಂಹ ಅಲ್ಲ, ಸಿಂಗಲ್ ಆಗಿ ಜಿಂಕೆ ನಿಂತಿದೆ. ಸ್ವಲ್ಪ ಫಸ್ಟ್ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಗೆ ಸಿಕ್ಕಿದೆ ಜಿಂಕೆ ನೋಡ್ಕೊಂಡು ರೈಟ್ ಸೈಡಿಗೆ ಹಿಂಗೆ ನೋಡಿದ್ರೆ ನೆವಿಲ್ ಓಡ್ತಾ ಐತೆ. ನೆವಿಲ್ ಇನ್ನೇನು ಸ್ವಲ್ಪ ಹತ್ರದಲ್ಲಿ ಹೋಗಿ ನೋಡೋಣ ಅನ್ನೋಷ್ಟೊಳಗೂ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಬಟ್ ಸ್ಲೋ ಆಯಿತು ನೆವಿಲು. ಖುಷಿ ಆಯ್ತು ನೆವಿಲ್ ನೋಡಿ ಬೆಳಗ್ಗೆ ಈ ಕಡೆ ಜಿಂಕೆ ಈ ಕಡೆ ನೆವಿಲು. ಇದನ್ನು ಮುಗಿಸ್ಕೊಂಡು ಸೀದಾ ಬರ್ತಾ ಇದ್ರೆ ಮತ್ತೆ ಇನ್ನೊಂದು ಆರ್ಚ್ ಸಿಕ್ತು. ಯಾವುದು ಅಂತೀರಾ? ವಿಸಿಟ್ ಅಗೇನ್ ಕರ್ನಾಟಕ ಬಾರ್ಡ್ರು. ಕರ್ನಾಟಕ ಕಂಪ್ಲೀಟ್ ಆಗಿ ಅದಾದಮೇಲೆ ನಾವು ತಮಿಳ್ನಾಡು ಕಡೆ ಹೋಗ್ತಾ ಇದ್ವಿ. ಮಧುಮಲೈ ಫಾರೆಸ್ಟ್ ಕಡೆಗೆ ಇದು ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ಚೆಕ್ಕಿಂಗ್ ಇತ್ತು ಇಲ್ಲಿ ಮಧುಮಲೈ ಫಾರೆಸ್ಟಲ್ಲಿ. ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ. ಯಾಕೆ ಅಂದರೆ ಡ್ರಿಂಕ್ಸ್ಗಳ್ನ ಸಾಗಿಸ್ತಾರೆ ಅಂತ. ಬಟ್ ನಮಗೂ ಸಿಕ್ಕಾಪಟ್ಟೆ ಆಫ್ ಆಗಿಬಿಟ್ಟಿತ್ತು. ಯಾಕಂದರೆ ನಾವು ಒಂದು ಸ್ವಲ್ಪ ಡ್ರಿಂಕ್ಸ್ನ ಸಿಂಕ್ ಮಾಡಿದ್ದು. ಬಟ್ ಆ ಪ್ಲೇಸ್ನ ನಾವು ನಿಮಗೆ ತೋರಿಸಲ್ಲ. ಯಾಕೆಂದರೆ ನೆಕ್ಸ್ಟು ನೀವು ಬರ್ಬೇಕಾದ್ರೆ ಆ ವಿಡಿಯೋ ಏನಾದ್ರು ಯಾರಿಗಾರು ವೈರಲ್ ಆಗಿಬಿಟ್ರೆ ಅದನ್ನು ಚೆಕ್ ಮಾಡಿಬಿಡ್ತಾರೆ ಆ ಪ್ಲೇಸು. ಸೊ ಹಂಗಾಗಿ ನಾವು ಒಳ್ಳೊಳ್ಳೆ ಡ್ರಿಂಕ್ಸ್ನೇ ಸಿಂಕ್ ಮಾಡಿದ್ದು. ಇವನು ನೋಡಿದ್ರೆ ಈ ಕಡೆ ಆ ಕಡೆ ಒಂದು ಪೇಪರು ಬಿಡ್ದಿರಂಗೆ ಚೆಕ್ ಮಾಡಿದ್ರು 2-3 ಜನ ಪೊಲೀಸವರು. ಅಂತೂ ಇಂತೂ ನಾವೇನು ಸಿಂಕ್ ಮಾಡಿದ್ದು ಯಾವುದು ಬಾಟ್ಲುಗಳು ಸಿಗಾಕೊಳ್ಳಿಲ್ಲ. ಅಂತೂ ಇಂತೂ ಸೀದಾ ಮಧುಮಲೈ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟರೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಗ್ರೀನರಿ ಇರಲಿಲ್ಲ. ಆದಷ್ಟು ಫುಲ್ ಎಲ್ಲ ಬರ್ನ್ ಆಗಿಬಿಟ್ಟಿತ್ತು. ಅಷ್ಟೇನು ಇದಿರಲಿಲ್ಲ. ಬಟ್ ಸೂಪರ್ ಆಗಿತ್ತು. ಫಾರೆಸ್ಟ್ ಒಳಗಡೆ ಬೆಳಗ್ಗೆ ಫಾಗ್ ಬೀಳ್ತಾ ಇತ್ತು ಲೈಟಾಗಿ. ಅಂಥ ಫಾಗ್ ಏನಿಲ್ಲ. ಮಳೆ ಟೈಮಲ್ಲಿ ಬಂದ್ರಂತೂ ಸೂಪರ್ ಪ್ಲೇಸ್ ಇದು ಕೂಡ. ನಮ್ಮ ಬಂಡೀಪುರದ ಕಡೆಗೂ ಸೂಪರು, ಈ ಕಡೆಗೂ ಸೂಪರೇ. ಬಟ್ ಹಿಂಗೆ ಬರ್ತಾ ಇದ್ದಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ನೆವಿಲ್ ಕಾಣಿಸ್ತು. ಯಾವ ಥರ ನಿಂತೈತೆ ನೋಡ್ರಿ ನೆವಿಲು. ಸಕ್ಕತ್ತಾಗಿತ್ತು. ಫಸ್ಟು ನಾವು ನೋಡ್ಬೇಕಂತ ಇದ್ದಿದ್ದು ಆನೆ. ಬಟ್ ನೆವಿಲ್ಗಳು ತುಂಬ ನೆವಿಲ್ಗಳು ಅವೆ. ನೆವಿಲು ಸಖತ್ ಒಳ್ಳೆ ಪೊಸಿಷನಲ್ಲಿ ಪೋಸಲ್ಲಿ ಕೊಟ್ಕೊಂಡು ನಿಂತಿತ್ತು. ಅದನ್ನು ನೋಡ್ಕೊಂಡು ರೈಟಿಗೆ ಹಿಂಗೆ ಒಂಚೂರು ತಲೆ ಹಿಂಗೆ ಮೇಲ್ಗಡೆ ತೋರಿಸ್ತೀನಿ ನೋಡಿ. ಬಾಲ ಅಳ್ಳಾಡ್ಸ್ಕೊಂಡು ನಿಂತಿರೋದು ನಮ್ಮ ಆನೆ. ಸಖತ್ತಾಗಿ ನಿಂತಿತ್ತು. ನಮ್ಮ ಫ್ರೆಂಡ್ ಬೇರೆ ದಂತ ಐತೆ ಮಗ ನಡಿ ಅಂತ ಇದ್ದ. ನೀವೇ ಕೇಳಿಸ್ಕೊಳ್ಳಿ ಏನು ಮಾತಾಡ್ತಾ ಇದ್ದೀವಿ ಅಂತ. ಸಖತ್ತಾಗಿ ಮಾತ್ರ ಮೈ ಮೇಲೆಲ್ಲ ಈ ಮಣ್ಣ ಎತ್ತಿ ಎಸ್ಕಂತ ಇತ್ತು. ಅದನ್ನು ನಾವು ಯಾವತ್ತೂ ನೋಡಿರಲಿಲ್ಲ. ಸಖತ್ತಾಗಿ ಹಾಕೊಂತ ಇತ್ತು. ಖುಷಿ ಆಯಿತು ಅದನ್ನು ನೋಡಿ. ಇನ್ನೊಂದ್ಸರಿ ಹಾಕಂತದಿರೋ ನಮ್ಮ ಫ್ರೆಂಡ್ಸ್ ಎಲ್ಲ ಗಾಡಿ ಮುಂದಕ್ಕೆ ಹಾಕಿ ಮಗ ಗಾಡಿಯಿಂದ ಇಳ್ಬಿಟ್ಟು ನೀಟಾಗಿ ನೋಡೋಣ ಅಂದರೆ ನನ್ನ ಫ್ರೆಂಡ್ ನೋಡ್ರಿ ಯಾವ ಥರ ಮಾತಾಡೋನೆ. ನಿಲ್ಸೇನ್ ಮಾಡ್ತೀಯ ಇಲ್ಲೇ ನೋಡಿದ್ವಲ್ಲ ಸಾಕು ನೋಡಿದ್ದು ಅಂತ ಅವ್ನು ಫಾರೆಸ್ಟಿಗೆ ಬಂದ್ಬಿಟ್ಟು ನಾವೆಲ್ಲ ಯಾಕೋ ನಿಲ್ಸ್ಲೇಬೇಕು ಅಂದ್ಬಿಟ್ಟು ಕೊನೆಗೂ ನಿಲ್ಸೋಣ ಅಂತ ಹಿಂಗೆ ಹೋಗ್ತಾ ಇದ್ದೀವಿ. ಫುಲ್ಲು ಆರೆಂಜ್ ಕಲರ್. ನನ್ನ ಫ್ರೆಂಡ್ ಈಗ ಆರೆಂಜ್ ಕಲರ್ ನೋಡ್ಬಿಟ್ಟು ಪಿಂಕ್ ಕಲರ್ ಹೂವು ಅಂತ ಇದ್ದ. ಸಕ್ಕದಾಗೈತೆ ನೋಡಿ ಯಾವ ಥರ ಇದೆ. ಸೂಪರಾಗಿ ಕಾಣಿಸ್ತಾ ಇತ್ತು ಮಾತ್ರ. ನೆಕ್ಸ್ಟ್ ಲೆವೆಲ್. ಆ ರೋಡ್ಗೆ ಹೋಗ್ತಾ ಇದ್ದಂಗೆ ಇದು ನೀಲಗಿರೀಸ್ ಫಾರೆಸ್ಟ್ ಅಂತಲೂ ಕೂಡ ಕರೀತಾರೆ ಇಲ್ಲಿ. ನಾವು ಆ್ಯಕ್ಚುಲಿ ಸ್ಟೇ ಆಗಬೇಕು ಅಂತ ಇದ್ದಿದ್ದು ಬಂದು ಮಸೀನಗುಡಿಲಿ ಒಳ್ಳೆ ರೆಸಾರ್ಟ್ ಬುಕ್ ಮಾಡಿದ ನನ್ನ ಫ್ರೆಂಡು. ಸೊ ಅಲ್ಲಿ ನೈಟಿಗೆ ಸ್ಟೇ ಇತ್ತು. ನಾವು ಬೆಳಗಿನ ಜಾವ ಬಂದಿದ್ದರಿಂದ ನಮಗೆ ಖುಷಿ ಏನಾಯಿತು ಅಂದರೆ ಒಂದು 7:15 ಅಷ್ಟೊತ್ತಲ್ಲಿ ಇಲ್ಲಿ ಆನೆಗಳನ್ನೆಲ್ಲ ಕರ್ಕೊಂಡ್ಬಂದು ಸ್ನಾನ ಮಾಡಿಸ್ತಾರೆ. ಒಂದಷ್ಟು ಆನೆಗಳು ಇಲ್ಲಿಗೆ ಬಂದು ಸ್ನಾನ ಮಾಡ್ತದೆ. ಸೊ ಹಂಗಾಗಿ ಅದನ್ನ ನೋಡೋದು ಒಂದು ಖುಷಿ.
ನಾವು ಆ್ಯಕ್ಚುಲಿ ಬಂದಾಗ ಯಾರು ಸೆಕ್ಯೂರಿಟಿ ಗಾರ್ಡ್ಸ್ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ತುಂಬ ಹತ್ರಕ್ಕೆ ಹೋಗಿದ್ದೋ ನೀರ ಹತ್ರ. ಸೊ ಹಂಗಾಗಿ ಈ ವಿಡಿಯೋ ತುಂಬ ಹತ್ರದಲ್ಲಿ ಸಿಕ್ತು. ಇಲ್ಲ ಅಂತ ಅಂದರೆ ಗಾರ್ಡ್ಸ್ ಎಲ್ಲ ಇದ್ದಾಗ ಅಲ್ಲಿ ಯಾರನ್ನೂ ಎಂಟ್ರಿ ಇರೋಲ್ಲ ಆನೆ ಸ್ನಾನಕ್ಕೆ ಕರ್ಕೊಂಬಂದಾಗ. ಸೊ ಮಾವುತರು ಆನೆಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಬಂದು ಅವರು ಸ್ನಾನ ಮಾಡೋಕ್ಕೆ ರೆಡಿ ಆಯ್ತವ್ರೆ. ಓಹೋ ಯಾವ ಥರ ಇದು ಕೂಗ್ತೈತೆ. ನಾವು ಆಮೇಲೆ ತುಂಬ ಹತ್ರದಲ್ಲೇ ವಿಡಿಯೋ ಮಾಡ್ದೋ, ನೀವು ಕೂಡ ನೋಡಿ. ಅಂತೂ ಇಂತೂ ನಿಂತಿದ್ದಾನೇನ ಕೆಳಗಡೆ ಕುಣಿಸಿ ಮೈಯೆಲ್ಲ ಉಚ್ತೈತೆ. ರಾಜಯೋಗ ಆನೆಗೆ ಯಾವ ಥರ ರಾಜಯೋಗ ಅಂದರೆ ಸ್ನಾನ ಮಾಡ್ಸೋಕೊಬ್ಬ, ಊಟ ಅಡುಗೆ ರೆಡಿ ಮಾಡ್ಸೋಕೊಬ್ಬ, ತಿನ್ಸೋಕೊಬ್ಬ. ಓ ಅದನ್ನು ಆನೆ ಹಿಂಗೆ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಸಖತ್ ಖುಷಿ ಆಗುತ್ತೆ. ಆ್ಯಕ್ಚುಲಿ ಒಂದೇ ಒಂದು ಆನೆ ಅಂತ ನಾವು ಅಂದ್ಕೊಂಡು ಸ್ನಾನ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆಯಿಂದ ಆನೆಗಳು ಬರ್ತಾನೆ ಅವೆ ಆ ಸೈಡ್ಗೆ ಈ ಸೈಡ್ಗೆ. ಆಮೇಲೆ ತೋರಿಸ್ತೀನಿ ಬೇರೆ ವಿಡಿಯೋದಲ್ಲಿ ನಾನು. ಆಮೇಲೆ ನೋಡ್ತೀವಿ ನಾವು ಬೇರೆ ಕೈ ತೆಗಿ, ನಾವು ತುಂಬ ಹತ್ರದಲ್ಲಿದ್ದು ಆನೆಗೆ ಕೈ ಹಿಂಗೆ ಮಾಡ್ತಾನೆ ಇದ್ದೋ, ಹಾಯ್ ಮಾಡ್ತಾನೆ ಇದ್ದೋ. ಅದು ಸೊಂಡ್ಲದಲ್ಲಿ ಒಂದ್ಸರಿ ನಮ್ಗೆ ಹಿಂಗಂತೂ ಖುಷಿ ಆಯಿತು. ಅದಾದಮೇಲೆ ಮತ್ತೆ ಸ್ನಾನಕ್ಕೆ ಬ್ಯಾಕ್ ಟು ಸ್ನಾನ. ಈ ಕಡೆ ಬರ್ತಾ ಇದ್ದಂಗೆ ಗಾಡ್ಗಳೆಲ್ಲ ನಮ್ಮನ್ನು ಓಡಿಸ್ತಾ ಇದ್ರು, ನಟ್ರಿ ಹತ್ರಕ್ಕೆ ಬಂದ್ಬಿಟ್ಟಿರ ಅಂತ. ನೋಡಿದ್ರೆ ಇನ್ನೊಂದು ಆನೆ ರೆಡಿಯಾಗಿ ನಿಂತ ಇದೆ. ನಾವು ನಿಂತಿದ್ದ ಕಡೆಯಿಂದ ಹೋಗ್ಬೇಕಾಗಿತ್ತು ಆನೆ. ಸೊ ಹಂಗಾಗಿ ನಮ್ಮನ್ನು ಈಚೆ ಕಳಿಸಿದ್ರು. ಸೊ ಈಚೆ ಕಳಿಸ್ಬೇಕಾದ್ರೆ ನಾನು ಮಾಡ್ಕೊಂಡಿದ್ದಂಥ ವಿಡಿಯೋ ಹೆಂಗೈತೆ ನೋಡ್ಗುರು ದಂತ ಗಜ ಗಾಂಭೀರ್ಯ ಯಾವ ಥರ ಕದರಾಗಿ ನಡೀತೈತೆ ಆನೆ. ಆನೆ ಹೋಗ್ತಾ ಇರೋದನ್ನ ನೋಡ್ಕೊಂಡು ಒಂದು ಚೇರ್ ಸಿಕ್ತು. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಸಖತ್ತಾಗಿದೆ ಅಂತ ಒಂದು ಚೇರಲ್ಲಿ ಎಲ್ಲ ಫ್ರೆಂಡ್ಸು ಕೂತ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಅವರ್ 1.5 ಅವರ್ ತನಕ ಇಲ್ಲೇ ಟೈಮ್ ಪಾಸ್ ಮಾಡ್ದೋ ಹಿಂಗೆ ಮಾತಾಡ್ಕೊಂಡು ಆನೆಗಳ ಬಗ್ಗೆ. ಈಗ ನಾವು ಆನೆ ನೋಡ್ಬೇಕಾದ್ರೆ ಅದನ್ನೇ ಅಲ್ವಾ ಕಾಮನ್ ಆಗಿ ಮಾತಾಡೋದು. ಸೊ ಹಂಗಾಗಿ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಕೂತಿದ್ದೋ. ಈಗ ಸ್ನಾನ ಮಾಡ್ಕೊಂಡಿದ್ದ ಆನೆನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಮಾವುತರು ಅಂದರೆ ಅದಕ್ಕೆ ಫೀಡಿಂಗ್ ಇರುತ್ತೆ. ಬೆಳಗ್ಗೆ ಒಂದ್ಸರಿ ಮತ್ತು ಈವ್ನಿಂಗ್ ಒಂದ್ಸರಿ ಫೀಡಿಂಗ್ ಇರುತ್ತೆ. ಅದ್ರ ಬಗ್ಗೆ ನಾನು ಫುಲ್ ಕಂಪ್ಲೀಟ್ ಡೀಟೇಲ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇದಾಗಲೇ ತುಂಬ ಲೆಂತ್ ಆಯಿತು ವೀಡಿಯೋ. ಅದಾದಮೇಲೆ ಈ ಜಾಗ ಎಲ್ಲಿ ಇರುತ್ತೆ ಅಂದರೆ ಇದೆಲ್ಲ ಮಸೀನಗುಡಿ ಫಾರೆಸ್ಟು. ನಾವು ರೆಸಾರ್ಟು ಇಲ್ಲೇ ಬುಕ್ ಮಾಡಿರೋದ್ರಿಂದ ಟೈಮ್ ಬೇರೆ ಆಗಿತ್ತು ರೆಸಾರ್ಟ್ಗೆ ಓಡಬೇಕು ಅಂತ. ರೆಸಾರ್ಟ್ ರೋಡ್ ನೋಡೋಣ ಅಂದರೆ ಇದು ಕೂಡ ಫಾರೆಸ್ಟ್ ಒಳಗಡೆಯಿಂದನೇ ಹೋಗಬೇಕು ರೆಸಾರ್ಟ್ಗೆ. ತುಂಬ ಸೂಪರಾಗಿತ್ತು ರೋಡ್ ಮಾತ್ರ. ನೀವೇ ನೋಡಿ ಯಾವ ಥರ ಇತ್ತು ರೋಡು ಅಂತ. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಏನು ಎಲ್ಲಿ ನೋಡಿದ್ರು ಮರ ಗಿಡ ಕಾಡು ಅಂದ್ರೇ ಒಂಥರ ಈ ಪ್ರಪಂಚನೇ ಬೇರೆ. ಕಾಡಲ್ಲಿ ಇರೋ ಅಂಥದ್ದು. ಒಂದು 2-3 ಡೇಸ್ ಸ್ವಲ್ಪ ರೆಸ್ಟ್ ಬೇಕು, ಸ್ವಲ್ಪ ಆರಾಮಾಗಿರಬೇಕು ಅಂದರೆ ಈ ಕಡೆಗೆ ಬಂದ್ಬಿಡಿ. ತುಂಬ ಚೆನ್ನಾಗಿರುತ್ತೆ ಫಾರೆಸ್ಟ್ ಕಡೆ. 1-2 ಡೇಸ್ 3 ಡೇಸ್ ಆರಾಮಾಗಿ ಚಿಲ್ ಮಾಡ್ಕೊಂಡಿರೋಕ್ಕೆ. ಸೊ ಹಂಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ